ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನೀವೀಗಿಲ್ಲಿ ನೋಡ್ತಾ ಇರುವಂಥದ್ದು ಬ್ರಾಹ್ಮಿ ಅಥವಾ ಒಂದೆಲ್ಗ ಎಲೆ. ಇದು ಬ್ರಾಹ್ಮಿ ಎಲೆ, ಕೆಲವರು ಹೇಳ್ತಾರೆ ಬ್ರಾಹ್ಮಿ ಎಲೆ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವ ಈ ಒಂದೆಲ್ಗ, ಇದು ಬ್ರಾಹ್ಮಿ ಎಲೆನೇ ಬೇರೆ ಅಂತ ಹೇಳ್ತಾರೆ. ಆದರೆ ನಾವದು ಬ್ರಾಹ್ಮಿ ಅನ್ನೋದು ಯಾವುದು ಬೇರೆ ಅನ್ನೋದನ್ನು ನೋಡಿಲ್ಲ. ಎಲ್ಲರೂ ಇದನ್ನೇ ಬ್ರಾಹ್ಮಿ ಎಲೆ ಒಂದೆಲ್ಗ ಅನ್ನೋದ್ರಿಂದ ನಾನು ಕೂಡ ಇದನ್ನು ಬ್ರಾಹ್ಮಿ ಮತ್ತು ಒಂದೆಲ್ಗ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಈ ಬ್ರಾಹ್ಮಿ ಅನ್ನೋದು ತುಂಬ ಮೆದುಳಿಗೆ, ಇದು ಬುದ್ಧಿಶಕ್ತಿ, ನೆನಪಿನ ಶಕ್ತಿಯನ್ನು ಹೆಚ್ಚಿಸುವ, ಮೆದುಳಿಗೆ ಒಂದು ಸಾಮರ್ಥ್ಯವನ್ನು ಕೊಡುವಂಥ ಒಂದು ಆಹಾರ ಔಷಧಿ ಸಸ್ಯ ಅಂತಲೇ ಹೇಳ್ಬೋದು. ಬ್ರಾಹ್ಮಿ ತುಪ್ಪ ಅಂತ ಸಿಗುತ್ತೆ. ತುಪ್ಪ ಕಾಯಿಸ್ಬೇಕಾದ್ರೆ ಇದನ್ನು ಹಾಕ್ಬಿಟ್ಟು ಇದ್ರದ್ದು ರಸನ ತುಪ್ಪದ ಜೊತೆ ಬೆರೆಸಿ, ಬೆಣ್ಣೆ ಜೊತೆ ಬೆಣ್ಣೆ ಕಾಯ್ಬೇಕಾದ್ರೆ ಬೆರೆಸಿ ಬ್ರಾಹ್ಮಿ ತುಪ್ಪ ಅಂತಲೇ ಆಯುರ್ವೇದ ಸ್ಟೋರ್ಗಳಲ್ಲೆಲ್ಲ ಸಿಗೋದು. ಆಮೇಲೆ ಪಂಡಿತ್ರದ್ದು ಯಾವುದೋ ಆಯುರ್ವೇದ ಚಿಕಿತ್ಸಾಲಯ ಇರುತ್ತೆ, ಅಲ್ಲೆಲ್ಲ ದೊರೆಯೋದು. ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ಅವರು ಬುದ್ಧಿಶಕ್ತಿ ಚುರುಕಾಗುತ್ತೆ ಅಂತ ಹೇಳಿ ಅದನ್ನು ಬ್ರಾಹ್ಮಿ ತುಪ್ಪವನ್ನು ಮಾರಾಟ ಮಾಡೋದು ನಾವು ನೋಡಿದ್ದೀವಿ. ಹಾಗೆ ಇದು ಬ್ರಾಹ್ಮಿ ಎಲೆಯನ್ನು ಇನ್ನು ಹಳ್ಳಿ ಗ್ರಾಮೀಣ ಭಾಗದಲ್ಲೆಲ್ಲ ಇಲಿ ಕಿವಿ ಗಿಡ ಅಂತಲೂ ಹೇಳ್ತಾರೆ. ಇದು ಎಲೆ ಇಲಿ ಕಿವಿ ಥರ ಇರುತ್ತೆ ಅಂತ ಇಲಿ ಕಿವಿ ಗಿಡ ಅಂತ ಹೇಳ್ತಾರೆ. ಇದು ನೀರೆಲ್ಲಿರುತ್ತೆ, ನೀರು ತಂಪಿರಬೇಕು, ಇದಕ್ಕೆ ನೆಲ ಒದ್ದೇ ಇರೋಂಥ ಜಾಗ ಯಾವುದೇ ಪ್ರದೇಶದಲ್ಲಿ ಬೇಕಾದ್ರೆ ಬೆಳೆಯುತ್ತೆ ಇದು. ಹಾಗೆ ದಿನನಿತ್ಯ ಇದನ್ನು ಒಂದು ತಂಬುಳಿಯಾಗಿ ಸೇವನೆ ಮಾಡೋಂಥದ್ದು. ಇದೇನು ಡಾಕ್ಟ್ರು ಸಜೆಸ್ಟ್ ಮಾಡಬೇಕು ಅಂತ ಏನಲ್ಲ ಇದು. ಈಗ ಏನು ನಾವು ಸುಮಾರು ಸಾಂಬಾರು ಬಳ್ಳಿ, ಅದೇ ದಟ್ಟಪತ್ರೆ ಸೊಪ್ಪು, ಇನ್ನಿತರ ಬೇರೆ ಬೇರೆ ಚಕ್ರಮುನಿ ಇದರೊಳಗೆಲ್ಲ ಹೇಗೆ ತಂಬುಳಿ ಮಾಡ್ತೀವಿ, ಅದೇ ಥರ ಈ ಬ್ರಾಹ್ಮಿ ಎಲೆನೂ ಕೂಡ ನಾವು ತಂಬುಳಿ ಮಾಡ್ತೀವಿ. ತಂಬುಳಿ ಅಂದರೆ ಇದನ್ನು ಒಂದಿಷ್ಟು ಎಲೆ ಕಿತ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು, ಸ್ವಲ್ಪ 1-2-4 ಕಾಳು ಮೆಣಸು, ಚೂರು ಜೀರಿಗೆ, 1/4 ಸ್ಪೂನ್ ತುಪ್ಪ ಸಣ್ಣ ಬಾಣಲಿಲಿ ಹಾಕಿ, ಕಾಳು ಮೆಣಸು ಜೀರಿಗೆ ಹಾಕಿ ಅದ್ರ ಜೊತೆ ಇದನ್ನು ಪಟ ಅಂತ ಹುರಿದು, ಅದ್ರ ಜೊತೆ ಒಂಚೂರು ಕಾಯಿ ಸೇರಿಸ್ಬಿಟ್ಟು ಒಂದು ಮಿಕ್ಸಿಲೋ ಸಣ್ಣ ಕಲ್ಲಲ್ಲೋ ರುಬ್ಬಿ, ಅದಕ್ಕೆ ಸ್ವಲ್ಪ ಮೊಸರು ಸೇರಿಸಿ, ಒಂದು ಕರಿಬೇವು, ಇಂಗು ಒಗ್ಗರಣೆ ಹಾಕಿ, ಊಟದ ಜೊತೆ ಸೈಡಲ್ಲೇ ಬೇರೆ ಸಾಂಬಾರು ಹುಳಿ ಎಲ್ಲ ಇದ್ದರೂ ಕೂಡ ಇದನ್ನು ಊಟದ ತಟ್ಟೆಲೆ ಒಂದು ಸೈಡಲ್ಲೇ ಬದಿಯಲ್ಲಿ ಹಾಕ್ಕೊಂಡು ನೆಂಚ್ಕೊಳ್ಳೋದು ಅಂತ. ಇದು ಬ್ರಾಹ್ಮಿ ಎಲೆ, ಒಂದೆಲ್ಗ ಎಲೆಯಿಂದ ಮಾಡೋ ತಂಬುಳಿ ನಿತ್ಯ ಸೇವಿಸೋದ್ರಿಂದನೂ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಿತ್ಯ ಮಾಡೋರು ಇರ್ತಾರೆ. ನಾವು ದಿನ ಮಾಡಲ್ಲ, ಯಾವಾಗಾರು ವಾರಕ್ಕೊಂದ್ಸಲಿ ಹೀಗೆ ಜ್ಞಾಪಕ ಬರಬೇಕು ಅವಾಗ ಮಾಡ್ತೀವಿ. ಒಳ್ಳೆಯದಂತ ಹೇಳಿದ್ದು ಯಾವುದೇ ಪದಾರ್ಥಗಳನ್ನು, ಸಸ್ಯಗಳನ್ನು ಮನೆ ಮುಂದೆ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಇದಕ್ಕೇನು ತುಂಬ ಜಾಗ ಬೇಕು ಅಂತಿಲ್ಲ. ನೋಡಿ, ಇಲ್ಲಿ ನಾನು ಹಿಂಗೆ ಪಾಟಲ್ಲಿ ಹಾಕಿದ್ದೀನಿ, ಮತ್ತು ಆ ಕಡೆ ನೆಲದಲ್ಲೂ ಹಾಕಿದ್ದೀನಿ ಇದನ್ನು. ಇದು ಹೇಗೆ ಬೆಳೆಯೋದಂತೂ ತುಂಬ ಸುಲಭ. ಇದು ನೋಡಿ, ಈ ಥರ ಇರುತ್ತಲ್ಲ, ಬೆಳೀತಾನೆ ಇದ್ರ ಜೊತೆ ಬೇರು ಬಂದ್ಕೊಂಡ್ಬಿಟ್ಟಿರುತ್ತೆ. ಇಷ್ಟು ಇದನ್ನು ಕಿತ್ಬಿಟ್ಟು, ಈ ಬೇರು ಸಮೇತ ಕಿತ್ಬಿಟ್ಟು ಎಲ್ಲಿ ಬೇಕಾದ್ರೆ ನೆಟ್ಟರು ಬರ್ತಾಯಿರುತ್ತೆ. ನೀರು ಹರಿತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನದು ಸಣ್ಣ ಬೇರು ಬಂದಂಗೂ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನೆಡ್ತಾ ಇರ್ತೀನಿ. ಹರಡ್ಕೊಳ್ಳುತ್ತೆ. ಈ ಥರ ಒದ್ದೇ ಇದ್ದರೆ ಬೇಗ ಅದು ಬೆಳ್ಕೊಂಡು ಹೋಗುತ್ತೆ. ಮತ್ತು ಅದು ತುಂಬ ಬೆಳೆದ ಮೇಲಂತೂ ಅದನ್ನು ನಾವು ಅವಾಗವಾಗ ಕೀಳದೇ ಇದ್ದರೆ ಎಲ್ಲಿ ಬೇಕಾದ್ರೆ ಸುತ್ತಕೊಂಡು ಉದ್ದಕ್ಕೂ ಬೆಳ್ಕೊಂಡು ಹೋಗುತ್ತೆ, ಯಥೇಚ್ಛ ಬೆಳೆಯುತ್ತೆ ಇದು. ನೋಡಿದ್ರಲ್ಲ ವೀಕ್ಷಕರೇ, ಬ್ರಾಹ್ಮಿ ಎಲೆಯ ಗಿಡ ಹೇಗಿರುತ್ತೆ, ಸಸ್ಯ ಇದು. ಥರ ಸಣ್ಣ ದಂಟಿಂದ ಒಳಗೂಡಿ, ಮತ್ತು ಇದು ಎಲೆ ನಾವು ಇಷ್ಟಿಷ್ಟು ಕಟ್ ಮಾಡಿಕೊಂಡ್ರೆ ಇದು ಎಷ್ಟು ವರ್ಷ ಆದರೂ ಇರುತ್ತೆ. ಇದು ಬೇರೆ ಹಾಗೆ ಹರಡ್ಕೊಳ್ತಾ ಒಂದೇ ಒಂದು ಗಿಡದಿಂದ ಎಲ್ಲ ಕಡೆ ಬೆಳ್ಕೊಳ್ತಾ ಹೋಗುತ್ತೆ. ಇದು ಬೇಗ ನಶಿಸಿ ಹೋಗೋಂಥದ್ದಲ್ಲ. ಅಂದರೆ ಇದಕ್ಕೆ ತೇವಾಂಶ ಇದ್ದರೆ ಅದು ಎಷ್ಟೇ ವರ್ಷ ಆದರೂ ಅದ್ರದ್ದು ಬೇರೆ ಈ ಕಡ್ಡಿಗಳು ಬೆಳ್ಕೊಳ್ತಾ ಹೋಗಿ ಅದು ಸದಾ ಕಾಲ ಇರುತ್ತೆ.
ಇನ್ನು ತೋಟದ ಕಡೆ ಎಲ್ಲ ತೋಟದ ಬದುಗಳ ಮೇಲೆ, ಬದುಗಳ ಮೇಲಲ್ಲ, ಬದುಗಳ ಕೆಳಗೆ ನೀರು ಹರಿತಿರುತ್ತಲ್ಲ ಅಂಥ ಕಡೆ ತುಂಬ ಇರುತ್ತೆ. ನೀವು ಹಳ್ಳಿ ಸೈಡೆಲ್ಲ ಹೋದರೆ ಅಂತೂ ಅವ್ರಿಗೆ ಅವೆಲ್ಲ ಲೆಕ್ಕನೇ ಇಲ್ಲ, ಅಷ್ಟು ತೋಟದ ಬದುಗಳು ನೀರು ಹರಿಯೋ ಕಡೆ ಎಲ್ಲ ತುಂಬ ಬಿಟ್ಟಿರುತ್ತೆ ಇದು. ಆಮೇಲೆ ಒಣಗಿಸಿ ಇದನ್ನು ಈ ಥರ ಎಲೆನ ಎಲ್ಲ ಕಿತ್ಕೊಂಬಂದು ಜಾಸ್ತಿ ಆದಾಗ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಪುಡಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಏನು ದಿನ ಅವರಿಗೆ ತಂಬುಳಿ ಮಾಡಿಕೊಡೋದು ಅದು ಇದು ಅಂತ ದಿನ ತಿನ್ನಲ್ಲ. ಆ ಪುಡಿನ ಜೇನುತುಪ್ಪದ ಜೊತೆ ಅಥವಾ ಜೋನೆ ಬೆಲ್ಲದ ಜೊತೆ ಕಲಿಸ್ಕೊಟ್ರೆ, ಒಂಚೂರು 1-2 ಹನಿ ತುಪ್ಪ ಇದ್ರ ಜೊತೆ ಎಲ್ಲ ಕಲಿಸ್ಕೊಟ್ರೆ ರುಚಿಯಾಗಿರುತ್ತೆ, ತಿಂತಾರೆ. ಈ ಥರ ಕಟ್ಟುನಿಟ್ಟಾಗಿ ಮಾಡೋರು ಇದ್ದಾರೆ. ಅಯ್ಯೋ ನಮ್ಮ ಮಕ್ಕಳು ಬುದ್ಧಿ ಚುರುಕಾಗಲಿ ಇದೆಲ್ಲ ಎಷ್ಟಿದೆಯಲ್ಲ, ಅದ್ರ ಮಹತ್ವ ಗೊತ್ತಿರೋರು ಬಿಡಲ್ಲ, ಅದನ್ನು ಮಾಡ್ತಾರೆ. ಹೀಗೆ ನನಗೆ ಗೊತ್ತಿರೋಂಥ ಮಾಹಿತಿಯನ್ನು ನಾನು ಒಂದೆಲ್ಗದ ಬಗ್ಗೆ ಹೇಳಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದೆಲ್ಗ ಸಸ್ಯ ಹೇಗೆ ಇದನ್ನು ಬೆಳೆಸೋದು ಎಷ್ಟು ಸುಲಭ ಅಂತ ನೋಡಿ. ನಾನು ಇದನ್ನು ಪುಟ್ಟು ಪಾಟಲ್ಲಿ ಹಾಕಿದ್ದೀನಿ, ಮತ್ತು ಇದು ಬೆಳೆದಂಗೂ ಬೇರೆ ಬೇರೆ ಕಡೆ ಹಾಕ್ತೀನಿ. ಮತ್ತು ಅವಾಗವಾಗ ಎಲೆ ಕಿತ್ಕೊಂಡು ಥರ ಚಟ್ನಿ ತಂಬುಳಿ ಎಲ್ಲ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಒಂದೆಲ್ಗ ಅಥವಾ ಬ್ರಾಹ್ಮಿ ಎಲೆಯ ಒಂದು ಆರೋಗ್ಯ, ಹೆಲ್ತ್ ಬೆನಿಫಿಟ್ಸು, ಆರೋಗ್ಯ ಲಾಭಗಳು ಹೇಗಿದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.